ಹಿಂದುಳಿದ ವರ್ಗ ಆಯೋಗ ನಡೆಸ್ತಿರ್ತಕ್ಕಂಥ ಸಾಮಾಜಿಕ ಶೈಕ್ಷಣಿಕ ಮತ್ತು ಜಾತಿ ಸಮೀಕ್ಷೆಯಲ್ಲಿ ಒಕ್ಕಲಿಗ ಸಮುದಾಯ ತನ್ನ ಉಪಜಾತಿಗಳನ್ನು ಗುರುತಿಸ್ಕೊಳ್ಬೇಕು ಅಂತೇಳಿ ಈ ಒಂದು ಸಮಾಜಕ್ಕೆ ಜಾಗೃತಿ ಮೂಡಿಸೋದ್ರ ಜೊತೆಯಲ್ಲಿ ಏನು ಇವತ್ತು ಒಕ್ಕಲಿಗ ಸಮುದಾಯ ತನ್ನ ಉಪಜಾತಿಗಳನ್ನು ಉದಾಹರಣೆಗೆ ಗಂಗಾಕಾರ ಇರ್ಬೋದು, ಮನಸು ಒಕ್ಕಲಿಗರಿರ್ಬೋದು, ದಾಸ ಒಕ್ಕಲಿಗರಿರ್ಬೋದು, ಹಳ್ಳಿಕಾರು, ನಾಮದಾರಿ ಒಕ್ಕಲಿಗರು ಇವರೆಲ್ಲರೂ ಸಹ ಉಪಜಾತಿನಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಿಯಾಗಿ ಒಂದಷ್ಟು ಜನ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಯಲ್ಲಿ ರಾಜ್ಯ ಒಕ್ಕಲಿಗರ ಸಂಘ ಏನು ಸಮಸ್ತ ಒಕ್ಕಲಿಗರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕಾಗಿತ್ತು, ಎಲ್ಲ ಉಪಪಂಗಡಗಳನ್ನ ತನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕಾಗಿತ್ತು. ಆ ನಿಟ್ಟಿನಲ್ಲಿ ರಾಜ್ಯ ಒಕ್ಕಲಿಗರ ಸಂಘ ಕೆಲಸ ಮಾಡ್ತಾ ಇಲ್ಲ. ಅದು ಕೇವಲ ಒಕ್ಕಲಿಗ ಕಾಲಮಲ್ಲೂ ಒಕ್ಕಲಿಗ ಅಂತ ಬರೆಸಿ, ಜಾತಿ ಕಾಲಮಲ್ಲೂ ಒಕ್ಕಲಿಗ ಅಂತ ಬರೆಸಿ, ಮತ್ತೆ ಉಪಜಾತಿ ಕಾಲಮಲ್ಲೂ ಸಹ ಒಕ್ಕಲಿಗ ಬರೆಸಿ ಅಂತೇಳಿ ಬಹಳಷ್ಟು ಜನ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಇದು ತಪ್ಪು. ಯಾಕಂದ್ರೆ ಜಾತಿ ಕಾಲಮಲ್ಲೂ ಒಕ್ಕಲಿಗ, ಮತ್ತೆ ನಾಮಧಾರಿ ಒಕ್ಕಲಿಗರಿಗೆ ಅವಕಾಶ ಇದೆ. ಸೆಂಟ್ರಲ್ ಗೌರ್ಮೆಂಟಿನ EWS ಎಕನಾಮಿಕ್ ಡೆವಲಪ್ಮೆಂಟ್ ಸೆಕ್ಷನ್ ಅಲ್ಲಿ ಅವಕಾಶ ಇದೆ. ಆ ಅವಕಾಶವನ್ನು ಬಳಸ್ಕೊಳ್ಬೇಕು ಅಂತ ಹೇಳಿದ್ರೆ ಗಂಗಾಕಾರ ಒಕ್ಕಲಿಗರು, ಮನಸು ಒಕ್ಕಲಿಗರು, ದಾಸ ಒಕ್ಕಲಿಗರು ಎಲ್ಲರೂ ಸಹ ತಮ್ಮ ಉಪಜಾತಿಗಳನ್ನ ಕಡ್ಡಾಯವಾಗಿ ಗುರುತಿಸ್ಕೊಳ್ಬೇಕು ಅಂತೇಳಿ. ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ಇಡೀ ಒಕ್ಕಲಿಗ ಸಮುದಾಯಕ್ಕೆ ಘನತೆಯನ್ನು ತಂದುಕೊಟ್ಟಿರುವಂಥದ್ದು ಗಂಗಾ ವಂಶಸ್ಥರು. ಆ ಗಂಗಾ ವಂಶಸ್ಥರಿಂದ ಬಂದಂತ ಗಂಗಾಕಾರ ಒಕ್ಕಲಿಗರು ವಂಶಸ್ಥರು ಬಂದು ಮನಸು ಒಕ್ಕಲಿಗರು. ಇವತ್ತು ನೀವು ಗಂಗಾಕಾರ ಒಕ್ಕಲಿಗರು ಬಳಸ್ಕೊಳ್ಬೇಡಿ, ಮನಸು ಒಕ್ಕಲಿಗರು ಬಳಸ್ಕೊಳ್ಬೇಡಿ ಅಂತ ಹೇಳಿದ್ರೆ ಈ ಒಂದು ಇತಿಹಾಸ ಇರತಕ್ಕಂಥ ಎರಡು ಸಮುದಾಯಗಳನ್ನ ನೀವು ಅದರ ಇತಿಹಾಸವನ್ನ ಮರೆಮಾಚಿದ ಹಾಗೆ ಅದನ್ನ ಇತಿಹಾಸವನ್ನ ಮುಚ್ಚಿ ಹಾಕಲಿಕ್ಕೆ ಹೊರಟಿದ್ದೀರಾ ಅನ್ನೋದು ಸಾಬೀತಾಗಿದೆ. ಹಾಗಾಗಿ ನಾವು ರಾಜ್ಯದ ಒಕ್ಕಲಿಗ ಸಮುದಾಯಕ್ಕೆ ಕರೆಯನ್ನು ಕೊಡೋದೇನಪ್ಪ ಅಂತ ಹೇಳಿದ್ರೆ ನೀವೆಲ್ಲರೂ ಸಹ ಉಪಜಾತಿಗಳ ಸಮೇತ ಗುರುತಿಸ್ಕೊಳ್ಬೇಕು. ಯಾಕಂದ್ರೆ ಇದೊಂದು ಸದಾವಕಾಶ. ಜಾತಿ ಮತ್ತೆ ಉಪಜಾತಿ, ಜಾತಿ ಕಾಲಮಲ್ಲಿ ಒಕ್ಕಲಿಗನೇ ಬರೆಸಿ, ಉಪಜಾತಿ ಕಾಲಮಲ್ಲಿ ಮಾತ್ರ ನೀವು ಯಾವ್ಯಾವ ಸಮುದಾಯಕ್ಕೆ ಸಂಬಂಧಪಡ್ತೀರಿ ಆ ಉಪ ಸಮುದಾಯಗಳನ್ನ ಬರೆಸಿ. ಯಾಕಂದ್ರೆ ಮುಂದೆ ನಮ್ಮ ಉಪ ಪಂಗಡಗಳನ್ನೇ ಉಪಜಾತಿಗಳನ್ನೇ ಸಮೀಕ್ಷೆ ಮಾಡಲಿಕ್ಕೆ ಯಾವುದೇ ಮತ್ತೆ ಇನ್ನೊಂದು ಯೋಜನೆ ಇಲ್ಲ. ಇವಾಗ ಏನು ಸರ್ಕಾರ ಪದ್ಧತಿಗಳಿದ್ದಾವೆ, ಅವರದೇ ಆದಂತಹ ಸಂಪ್ರದಾಯಗಳಿದ್ದಾವೆ. ಹಾಗಾಗಿ ಅವೆಲ್ಲವೂ ಉಳ್ಕೊಳ್ಬೇಕು. ಮುಂದೆ ಏನಾದ್ರು ನಾವು ಉಪಜಾತಿಗಳನ್ನ ಗುರುತಿಸದೆ ಹೋದ್ರೆ ಮುಂದೆ ಸರ್ಕಾರದ ಮಟ್ಟದಲ್ಲೂ ಸಹ ದಾಖಲೆಗಳು ಸಹ ನಮ್ಮ ಉಪಜಾತಿಗಳು ಅಳಿಸಿ ಹೋಗುವಂತ ಸಾಧ್ಯತೆ ಇರುತ್ತೆ. ಇಂಥ ಜನಗಣತಿ ಬರೋದು 10 ವರ್ಷಕ್ಕೋ 20 ವರ್ಷಕ್ಕೋ ಈ ಬಂದಿರೋ ಕಾಲಾವಕಾಶ ನಾವು ದಯಮಾಡಿ ಉಪಯೋಗಿಸ್ಕೊಂಡು ನಮ್ಮ ಮಕ್ಕಳಿನ ವಿದ್ಯಾಭ್ಯಾಸಕ್ಕೆ ಹಾಗೂ ಕೆಲಸಕ್ಕೆ ಸೇರುವಂತ ಸಮಯದಲ್ಲಿ ಮೀಸಲಾತಿ ಯೂಸ್ ಆಗುತ್ತೆ. ಉಪಜಾತಿ ಬರುತ್ತೆ ಅಂತ ನಮ್ಮ ಎಲ್ಲರೂ ತಿಳುವಳಿಕೆ ನೀಡಿ ನಮ್ಮ ಕುಲ ಬಾಂಧವರು ಹೇಳ್ತಾ ಇದ್ದಾರೆ. ನಾವು ಇದನ್ನ ಅಳವಡಿಸ್ಬೇಕು. ಯಾಕೆಂದ್ರೆ ನಮ್ಮ ಮುಂದಿನ ಪೀಳಿಗೆ ಉಳಿಬೇಕು ಅಂದ್ರೆ ನಾವು ಇದೇ ರೀತಿ ಬರೆಸ್ಬೇಕು ಅಂತ ನಿಮ್ಮೆಲ್ಲ ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ ಬೇರೆ ವ್ಯಕ್ತಿಗಳು ನಮ್ಮ ಕುಲ ಬಾಂಧವರು ಗೊಂದಲ ಉಂಟು ಮಾಡ್ತಾ ಇದ್ದಾರೆ. ಯಾರು ಸಹ ಈ ಗೊಂದಲಗಳನ್ನು ಮಾಡಬಾರ್ದು. ದಯಮಾಡಿ ನಮ್ಮ ಸಮಾಜ ಉಳಿಬೇಕು ಅಂದ್ರೆ ನೀವೆಲ್ಲ ಒಂದೇ ರೀತಿ ಹೇಳಿಕೆಯನ್ನ ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ. ತುಂಬಾ ರೀತಿ ಅಧ್ಯಯನ ಮಾಡಿ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಒಬ್ಬೊಬ್ರು ಹೇಳ್ತಾರೆ ಜಾತಿ ಕಾಲಂನಲ್ಲಿ ಒಕ್ಕಲಿಗ, ಉಪಜಾತಿ ಕಾಲಂನಲ್ಲಿ ಏನಿದ್ದಾರೆ ಉಪಜಾತಿ ಯಾವ್ದಿರ್ತದೆ ಅದನ್ನ ಉಪಜಾತಿಗಳನ್ನ ಕಡ್ಡಾಯವಾಗಿ ಬರೆಸಿ. ಕೆಲಸ ಉದ್ಯೋಗಗಳು, ಸರ್ಕಾರಿ ಕೆಲಸಗಳಿದ್ರು ಎಲ್ಲರೂ ವಂಚಿತರಾಗಿದ್ರು. ಹೀಗಾಗಿ ಈಗಲಾದ್ರೂ ನಮ್ಮ ಒಕ್ಕಲಿಗರ ಕುಲ ಬಾಂಧವರು ಎಚ್ಚೆತ್ಕೊಂಡು ಕರೆಕ್ಟಾಗಿ ಯಾರು ಬಂದಿರ್ತಾರೆ, ಆ ಟೀಚರ್ಸ್ಗಳು, ಅಂಗನವಾಡಿ ಕಾರ್ಯಕರ್ತರು ಯಾರು ಬಂದಿರ್ತಾರೆ ಗಮನಿಸಿ ಏನು ಬರ್ದಿದ್ದೀರಾ ನೀವು ಅನ್ನೋದನ್ನ, ಏನು ಹೇಳಿಕೆ ಕೊಟ್ಟಿದ್ದೀರಾ ನೀವು ಅನ್ನೋದನ್ನ ನೀಟಾಗಿ ಅದನ್ನ ಗಣನೆಗೆ ತಗೊಂಡು ಎಲ್ಲವೂ ಎಂಟ್ರಿ ಆದ್ಮೇಲೆ ತಾವು ಅದನ್ನ ಮತ್ತೆ ಪರಿಶೀಲನೆ ಮಾಡಿ ನಾನು ಹೇಳಿಕೆ ಕೊಟ್ಟೋದು ಕರೆಕ್ಟಾಗಿ ಇದೆಯಾ ಅಂತೇಳಿ ತಿಳ್ಕೊಂಡು ಕಡೆ ಸರಿ ಯಾಕೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಗುರುಗಳು ಏನಿಲ್ಲ ದಯವಿಟ್ಟು ಫಾಲೋ ಮಾಡಿ. ಜಾತಿ ಕಾಲಮಲ್ಲಿ ಜಾತಿ ಮತ್ತೆ ಉಪಜಾತಿ ಕಾಲಮಲ್ಲಿ ಉಪಜಾತಿಯನ್ನ ದಯವಿಟ್ಟು ಬರೆಸಿ. ಆಮೇಲೆ ಬರೆಸಿದಾಗ ಒಂದ್ಸರಿ ನೋಡ್ಬೇಕು ನೀವು ಕರೆಕ್ಟಾಗಿ ಅದು ಎಂಟ್ರಿ ಆಗಿದೆ ಅಂತ. ಎಲ್ಲರೂ ಕೂಡ ಕಡ್ಡಾಯವಾಗಿ ತಮ್ಮ ತಮ್ಮ ಉಪಜಾತಿಯನ್ನು ಬಳಸ್ಕೊಂಡ್ರ ಮುಖಾಂತರ ನಿಮ್ಮ ಸ್ವಾಭಿಮಾನವನ್ನ ಮನವರಿಕೆ ಮಾಡಿಕೊಳ್ಬೇಕು. ನಿಮ್ಮ ಈ ಅಪಪ್ರಚಾರದಿಂದನೇ ನಿಮ್ಮ ಈ ಎರಡು ಜಾತಿಗಳ ಜಾತಿ ಮತ್ತು ಉಪಜಾತಿಗಳ ಎರಡು ಒಂದೇ ಬರೆಸಿ ಅಂತ ನೀವು ಹೊರಟಿರೋದ್ರಿಂದನೇ ಇವತ್ತು ನಮ್ಮ ಜೊತೆನಲ್ಲಿದ್ದಂಥ ನಮ್ಮ ಉಪಜಾತಿ ಸಮುದಾಯಗಳು ಇವತ್ತು ಬೇರೆ ಆಗ್ತಾ ಇದ್ದಾವೆ. ನೀವೆಲ್ಲ ಮನವರಿಕೆ ಮಾಡ್ಕೊಳ್ಳಿ. ದಯವಿಟ್ಟು ಈ ತಪ್ಪನ್ನ ಮಾಡಬಾರ್ದು ಅಂತೇಳಿ